ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬರು ಹೋಗ್ತಾ ತುಂಬ ಹೊಸ ಅಪ್ಡೇಟ್ಸ್ಗಳನ್ನ ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಸ್ಟ್ರಿಕ್ಟು ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇವಾಗೊಂದು ಹೊಸ ಅಪ್ಡೇಟ್ ಅಂತಂದಿದ್ದಾರೆ. ಏನಂತಂದರೆ ಕೋಪಾ ಅನ್ನೋ ಒಂದು ಅಪ್ಡೇಟು. ಕನ್ನಡದ ಕೋಪ ಅಲ್ಲ, ಇಂಗ್ಲೀಷ್ ಕೋಪ, COPPA ಕೋಪ. ಇದನ್ನು ಎಕ್ಸ್ಪ್ಯಾಂಡ್ ಮಾಡೋದಾದರೆ ಚಿಲ್ಡ್ರನ್ ಆನ್ಲೈನ್ ಪ್ರೈವಸಿ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಸದ್ಯಕ್ಕೆ ಇವಾಗ ಜಾರಿಗೆ ತಂದಿದ್ದಾರೆ. ಇದರಿಂದ ಏನು ಉಪಯೋಗ, ಇದರಿಂದ ಏನಾದರೂ ತೊಂದರೆ ಆಗುತ್ತಾ? ಅಫ್ಕೋರ್ಸ್ ತೊಂದರೆ ಆಗೇ ಆಗುತ್ತೆ. ಜೊತೆಗೆ ಏನು ತೊಂದರೆ ಆಗುತ್ತೆ ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಮೇಲೆ ಈ ಒಂದು ಅಪ್ಡೇಟು ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ಗಲ್ಲ, ಎಲ್ಲ ಒಂದು ಕ್ರಿಯೇಟರ್ಸ್ಗೂ ಕೂಡ ಈ ಒಂದು ಅಪ್ಡೇಟ್ನ ನೀವು ತುಂಬ ಏನೋ ತಪ್ಪಾಗಿ ನೀವು ಸೆಲೆಕ್ಷನ್ ಮಾಡಿದ್ರೆ, ಕರೆಕ್ಟಾಗಿ ನೀವು ಎಸ್ ಆರ್ ನೋ ಸೆಲೆಕ್ಷನ್ ಮಾಡಲಿಲ್ಲ ಅಂತಂದರೆ, ತಪ್ಪಾಗಿ ಮಾಡಿದ್ರೆ ನಿಮ್ಮ ಒಂದು ಚಾನಲ್ಗೆ ತುಂಬ ಎಫೆಕ್ಟ್ ಆಗುವಂಥ ಚಾನ್ಸ್ಗಳು ತುಂಬ ಇದೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್. ಎಲ್ಲ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ದಯವಿಟ್ಟು ಈ ಒಂದು ವಿಡಿಯೋನ ಫುಲ್ಲು ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೀಟಾಗಿ ಅರ್ಥ ಮಾಡಿಸ್ತೀನಿ. ಟೈಮ್ ಎಷ್ಟೊತ್ತಾಗುತ್ತೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀಟಾಗಿ ಪ್ರತಿಯೊಂದು ವರ್ಡ್ಸ್ಗಳು ಹಿಂಗೆ ಹೇಳಿದ್ರು ಲಿಕೇಶ್ ಅಣ್ಣ ಅಂತ ನೆನೆಸ್ಕೋಬೇಕು, ಹಂಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂತ ಹೇಳ್ತಾ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೂ ಒಂದು ಲೈಕ್ ಮಾಡಲೇಬೇಕು. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಯೂಟ್ಯೂಬಲ್ಲಿ ಬಂದಿರುವಂಥ ಈ ಒಂದು ಅಪ್ಡೇಟು ಯಾರಿಗೆಲ್ಲ ಅಂತಂದರೆ ಪ್ರತಿಯೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೂ ಕೂಡ. ಇವಾಗ ನೀವು ಒಂದು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾಯಿದ್ದೀರ ಅಂತ ನಿಮಗೂ ಕೂಡ ಅನ್ವಯಿಸುತ್ತೆ. ಓಕೆನಾ? ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಲೇಬೇಕು. ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಅಲ್ಲಿ ನಿಮ್ಮ ಒಂದು ವೀಡಿಯೋ ಚಿಲ್ಡ್ರನ್ ಬೇಸ್ಡ್ ವೀಡಿಯೋನ ಅಲ್ವಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಲೇಬೇಕು. ಏನಕ್ಕೆ ಈ ಒಂದು ಅಪ್ಡೇಟ್ನ ತಂದಿದ್ದೀರಾ ಅಂತಂದರೆ, ನಿಮಗೆ ಗೊತ್ತಿರೋಗೆ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕೂಡ ನೋಡ್ತಾರೆ ಅಲ್ವಾ. ಈಗ ಏನಾಗ್ತದೆ ಅಂತಂದರೆ ಕೆಲವೊಂದು ಆ್ಯಡ್ಸ್ಗಳು ವಲ್ಗರ್ ಆ್ಯಡ್ಸ್ಗಳು ಪ್ಲೇ ಆಗಿಬಿಡುತ್ತೆ. ಸೊ ಇವಾಗ ನಾವು ವೀಡಿಯೋಸ್ಗಳು ನೋಡ್ತಾ ಇದ್ದಾಗ ನಾವು ದೊಡ್ಡವ್ರು ನೋಡಿದಾಗ ನಮಗೇನು ಅನಿಸಲ್ಲ, ಏನು ಪರಿಣಾಮ ಬೀರಲ್ಲ. ಅದೇ ಚಿಕ್ಕ ಮಕ್ಕಳು ನೋಡಬಾರ್ದು ಆ ಥರ ಆ್ಯಡ್ಸ್ಗಳನ್ನ, ಅದು ಅವ್ರ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಆ ಒಂದು ಕಾರಣಕ್ಕೆ ಈ ಒಂದು ಅಪ್ಡೇಟ್ನ ತಂದಿದ್ದಾರೆ. ಯಾವ ಅಪ್ಡೇಟ್ ಅಂತಂದರೆ ಕೋಪ ಅನ್ನೋ ಒಂದು ಅಪ್ಡೇಟು. ಸೊ ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನೀವು ಸೆಲೆಕ್ಟ್ ಮಾಡಬೇಕು ಏನಂತಂದರೆ ನಿಮ್ಮ ಒಂದು ವೀಡಿಯೋ ಚಿಲ್ಡ್ರನ್ ಬೇಸ್ಡ್ ವೀಡಿಯೋನ ಅಲ್ವಾ ಅನ್ನೋದನ್ನ ಸೆಲೆಕ್ಟ್ ಮಾಡಲೇಬೇಕು. ಅದಾದಮೇಲೆ ನಿಮಗೆ ವೀಡಿಯೋ ಅಪ್ಲೋಡ್ ಆಗೋದು. ಈ ಥರ ಒಂದು ಅಪ್ಡೇಟ್ ಅಂತಂದಿದ್ದಾರೆ. ಅಕಸ್ಮಾತ್ ಏನಾದರೂ ನೀವು ಸೆಲೆಕ್ಟ್ ಮಾಡೋದಕ್ಕೆ ಬರಲಿಲ್ಲ, ನಿಮ್ಮ ಕನ್ಫ್ಯೂಷನ್ ಏನೋ ಗೊತ್ತಾಗಲಿಲ್ಲ ಅಂತಂದರೆ ಯೂಟ್ಯೂಬ್ ಅವರು ಮಿಷಿನಲ್ಲಿ ಆಟೋಮೆಟಿಕ್ಕಾಗಿ ಅವರೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ನಿಮ್ಮ ಒಂದು ವೀಡಿಯೋ ಚಿಲ್ಡ್ರನ್ ಬೇಸ್ಡ್ ವೀಡಿಯೋನ ಅಲ್ವಾ ಅನ್ನೋದನ್ನ ಅವರೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಬಟ್ ಅವ್ರು ಹೇಳಿರೋದು ಏನಂತಾರೆ, ಯೂಟ್ಯೂಬ್ ಟೀಮ್ ಅವರು ಅಕ್ಯುರೇಟ್ ಆಗಿರಲ್ಲ. ಸೊ ಆ ಒಂದು ಕಾರಣಕ್ಕೆ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ, ನೀವೇ ಸೆಲೆಕ್ಷನ್ ಮಾಡಿ ನಿಮ್ಮ ಒಂದು ವೀಡಿಯೋ ಚಿಲ್ಡ್ರನ್ ಬೇಸ್ಡ್ ವೀಡಿಯೋನ ಅಲ್ವಾ ಅನ್ನೋದನ್ನ ನೀವೇ ಸೆಲೆಕ್ಟ್ ಮಾಡಿ ಅಂತ ಅವರು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಓಕೆನಾ? ಈ ಒಂದು ಹಕ್ಕನ್ನು ನಾವು ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು. ತಪ್ಪಾಗಿ ಉಪಯೋಗಿಸಿದ್ರು ಕೂಡ ತೊಂದರೆ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಲೂ ಕೂಡ ಹೇಳ್ತೀನಿ. ಸೊ ಇಲ್ಲಿ ನೀವು ಯಾವ ರೀತಿ ನಿಮ್ಮ ಒಂದು ಚಿಲ್ಡ್ರನ್ ಬೇಸ್ಡ್ ವೀಡಿಯೋನ ಅಲ್ವಾ ಅನ್ನೋದನ್ನ ಯಾವ ರೀತಿ ನೀವು ಸೆಟ್ಟಿಂಗ್ಸ್ ಮಾಡ್ಕೋಬೋದು ಅಂತಂದರೆ, ಎರಡು ರೀತಿ ಸೆಟ್ಟಿಂಗ್ಸ್ನ ಮಾಡ್ಕೋಬೋದು. ಒಂದು, ನೀವು ಡೈರೆಕ್ಟ್ ಚಾನಲ್ಗೆ ಮಾಡ್ಕೊಬಿಡ್ಬೋದು. ಚಾನಲ್ಗೆ ಮಾಡ್ಕೊಬಿಟ್ರೆ ತುಂಬ ಉಪಯೋಗ ನನ್ನ ಪ್ರಕಾರ. ಎಕ್ಸಾಂಪಲ್ ಇವಾಗ ಕೊಡ್ತೀನಿ. ಇವಾಗ ನನ್ನ ಚಾನಲ್ ಟೆಕ್ನಾಲಜಿ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಆಮೇಲೆ ಸಿನಿಮಾ ಬಗ್ಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಅಫ್ಕೋರ್ಸ್ ಇದು ಯಾರಿಗೂ ಚಿಲ್ಡ್ರನ್ಸ್ಗಲ್ಲ, ನಾನು ಮಾಡ್ತಾ ಇರೋದು ಚಿಲ್ಡ್ರನ್ಸ್ಗಲ್ಲ. ಸೊ ಆ ಟೈಮಲ್ಲಿ ನಾನು ಏನು ಮಾಡ್ಬೋದು ಅಂತಂದರೆ, ನನ್ನ ಚಾನಲ್ ಬರೀ ಚಿಲ್ಡ್ರನ್ಸ್ ವೀಡಿಯೋಸ್ಗಳು ನಾನು ಮಾಡೋದೇ ಇಲ್ಲ ಅಂತ ನಾನು ಸೆಲೆಕ್ಷನ್ ಮಾಡ್ಕೋಬೋದು. ಆ ಥರ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತಾರೆ. ಯಾವ ರೀತಿ ಅಂತಂದರೆ, ಮೊದಲು ಯೂಟ್ಯೂಬ್ ಸ್ಟುಡಿಯೋ ಬೇಟಾ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋ ಬೇಟಾ ಆ್ಯಪ್ನ ಓಪನ್ ಮಾಡಿಕೊಂಡು ಸೆಟ್ಟಿಂಗ್ಸ್ನ ಓಪನ್ ಮಾಡಿ. ಸೆಟ್ಟಿಂಗ್ಸ್ನ ಓಪನ್ ಮಾಡಿ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಲ್ಲಿ ಆಡಿಯನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಆಡಿಯನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಒಂದು ಆಪ್ಷನ್ ಕೇಳುತ್ತೆ, ನಿಮ್ಮ ಒಂದು ವೀಡಿಯೋ ಚಿಲ್ಡ್ರನ್ ಬೇಸ್ಡ್ ವೀಡಿಯೋಸಾ ಅಥವಾ ಚಿಲ್ಡ್ರನ್ ಬೇಸ್ಡ್ ವೀಡಿಯೋಸ್ ಅಲ್ವಾ ಅಂತ. ನಿಮ್ಮ ಒಂದು ಚಾನಲ್ ಏನಾದರೂ ಚಿಲ್ಡ್ರನ್ ಬೇಸ್ಡ್ ಚಾನಲ್ ಆಗಿದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಚಿಲ್ಡ್ರನ್ ಬೇಸ್ಡ್ ಚಾನಲ್ ಆಗಿಲ್ಲ ಅಂತಾರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇವಾಗ ನಂದು ಟೆಕ್ನಾಲಜಿ ಚಾನಲ್ ಆಗಿರೋದ್ರಿಂದ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ. ಸಿಂಪಲ್. ಇವಾಗ ನಾನು ಯಾವುದೇ ಒಂದು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ರು ಮತ್ತೆ ಅವ್ರು ಕೇಳಲ್ಲ. ಯಾಕೆಂದರೆ ನಾನು ಚಾನಲ್ಗೆ ಸೆಟ್ಟಿಂಗ್ ಮಾಡ್ಕೊಬಿಟ್ಟಿದ್ದೀನಿ. ನಾನು ಮಾಡೋದೆಲ್ಲ ಟೆಕ್ನಾಲಜಿ ವೀಡಿಯೋಸು, ದೊಡ್ಡವ್ರಿಗೆ ನಾನು ವೀಡಿಯೋಸ್ಗಳನ್ನ ಮಾಡೋದು. ಅಕಸ್ಮಾತ್ ಏನಾದರೂ ನಾನು ಮಾಡಿರುವಂಥ ವೀಡಿಯೋಸ್ಗಳು ಅಕಸ್ಮಾತ್ ಫ್ಯೂಚರಲ್ಲಿ ನಾನು ಏನಾದರೂ ಚಿಕ್ಕ ಮಕ್ಳಿಗೂ ಕೂಡ ವೀಡಿಯೋ ಮಾಡಬೇಕು ಅಂತಂದರೆ ಅಂಥ ಟೈಮಲ್ಲಿ ನೀವು ವೀಡಿಯೋಸ್ಗಳಿಗೆ ಸೆಲೆಕ್ಟ್ ಮಾಡ್ಕೋಬೋದು. ಇದು ಎರಡನೇ ರೀತಿ. ಯಾವ ರೀತಿ ಅಂತಂದರೆ, ಇವಾಗ ಎಕ್ಸಾಂಪಲ್ ಇವಾಗ ತಗೊಳ್ಳಿ, ನಾನು ಇಷ್ಟೊಂದು ವೀಡಿಯೋ ಮಾಡಿರ್ತೀನಿ ಟೆಕ್ನಾಲಜಿ ವೀಡಿಯೋಸು, ಮಧ್ಯದಲ್ಲಿ ಯಾವುದೋ ಒಂದು ಚಿಕ್ಕ ಮಕ್ಳಿಗೆ ವೀಡಿಯೋ ಮಾಡಿಬಿಟ್ಟಿರ್ತೀನಿ, ಅದನ್ನು ನಾನು ಅಪ್ಡೇಟ್ ಮಾಡಿರಲ್ಲ ಅಂತ ಅಂದ್ಕೊಳ್ಳಿ. ಅದನ್ನು ನೀವು ಅಪ್ಡೇಟ್ ಮಾಡಬೇಕು ಅಂತಂದರೆ ಜಸ್ಟ್ ಏನು ಮಾಡಬೇಕಾಗಿಲ್ಲ, ವೀಡಿಯೋಸ್ ಆಪ್ಷನ್ ಓಪನ್ ಮಾಡ್ಕೊಳ್ಳಿ. ವೀಡಿಯೋಸ್ ಆಪ್ಷನ್ ಓಪನ್ ಮಾಡಿಕೊಂಡು ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ವೀಡಿಯೋಸ್ಗಳು ಯಾವುದು ಚಿಲ್ಡ್ರನ್ ಬೇಸ್ಡ್ ವೀಡಿಯೋ ಆಗಿರುತ್ತೆ ಅದನ್ನ ಮಾರ್ಕ್ ಮಾಡಿಕೊಂಡು ಅಲ್ಲಿ ಆಡಿಯನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಎಸ್ ಆರ್ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನೀವೇನಾದ್ರು ಚಿಲ್ಡ್ರನ್ ಬೇಸ್ಡ್ ವೀಡಿಯೋಸ್ ಮಾಡಿದ್ದೀರಾ ಅಂತಾರೆ ಎಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಚಿಲ್ಡ್ರನ್ ಬೇಸ್ಡ್ ವೀಡಿಯೋಸ್ ಮಾಡಿಲ್ಲ ಅಂತಾರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ನೀವು ಎರಡು ರೀತಿ ಸೆಲೆಕ್ಷನ್ನ ಮಾಡ್ಕೋಬೋದು. ಸೊ ಆದಷ್ಟು ನೀವೇನಾದ್ರು ಚಿಲ್ಡ್ರನ್ ಬೇಸ್ಡ್ ಚಾನಲ್ ಆಗಿದೆ ಸೊ ಡೈರೆಕ್ಟ್ ಚಾನಲ್ಗೆ ಸೆಲೆಕ್ಷನ್ ಮಾಡ್ಕೊಬಿಡಿ. ನಮ್ಮದು ಚಿಲ್ಡ್ರನ್ ಬೇಸ್ಡ್ ಚಾನಲ್ ಅಂತ ಅಂದ್ಬಿಟ್ಟು ಎಸ್ ಅಂತ ಸೆಲೆಕ್ಟ್ ಮಾಡಿಬಿಡಿ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಾರೆ, ನೀವು ಪ್ರತಿ ವೀಡಿಯೋಸ್ಗಳಿಗೂ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಚಿಲ್ಡ್ರನ್ ಬೇಸ್ಡ್ ವೀಡಿಯೋನ ಅಲ್ವಾ ಅನ್ನೋದನ್ನ ಅಪ್ಡೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆನಾ? ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ನೀವೇನಾದ್ರು ಚಿಲ್ಡ್ರನ್ ಬೇಸ್ಡ್ ವೀಡಿಯೋಸ್ಗಳು ಮಾಡ್ತಾಯಿಲ್ಲ ಅಂತಾರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಬಿಡಿ, ಚಾನಲ್ ಓಪನ್ ಮಾಡಿಬಿಡು. ಓಕೆನಾ? ಸೊ ಈ ಥರ ನೀವು ನಿಮ್ಮ ಒಂದು ಚಾನಲ್ಗೆ ಕೋಪನ ಅಪ್ಡೇಟ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು, ಎಸ್ ಆರ್ ನೋ ಮುಖಾಂತರ. ಸೊ ಈ ಥರ ನಿಮ್ಮ ಒಂದು ಚಾನಲ್ನ ನೀವು ಸೆಲೆಕ್ಷನ್ ಮಾಡ್ಕೋಬೋದು. ನಿಮ್ಮ ಒಂದು ಚಾನಲ್ಲು ಚಿಲ್ಡ್ರನ್ ಬೇಸ್ಡ್ ಚಾನಲ್ ಅಲ್ವಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ತುಂಬ ಜನಕ್ಕೆ ಒಂದು ಡೌಟ್ ಏನಪ್ಪ ಅಂತಂದರೆ, ಬ್ರೋ ನನಗೆ ಡೌಟು, ನನ್ನ ಚಾನಲ್ಲು ಚಿಲ್ಡ್ರನ್ ಬೇಸ್ಡ್ ಚಾನಲ್ ಅಲ್ವಾ ಅನ್ನೋದು ನನಗೆ ಡೌಟು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ.
ಈ ಡೌಟು ಕೂಡ ಕ್ಲಿಯರ್ ಮಾಡ್ತೀನಿ. ನೀವೇನಾದರೂ ಇವಾಗ ನಾನು ಹೇಳುವಂಥ ಪಾಯಿಂಟ್ಸ್ಗಳೇನಾದರೂ ನೀವು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರೆ, ಆ ಒಂದು ಕಾನ್ಸೆಪ್ಟ್ ಮೇಲೆ ನೀವು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರೆ ನಿಮ್ಮ ಒಂದು ಚಾನಲ್ ಕೂಡ ಚಿಲ್ಡ್ರನ್ ಬೇಸ್ಡ್ ಚಾನಲ್ ಅಂತ ಅಂದ್ಕೊಬಿಡಿ. ಓಕೆನಾ. ಮೊದಲನೇದೇನಪ್ಪ ಅಂತಂದರೆ, ನೀವು ಮಾಡುವಂಥ ವೀಡಿಯೋ ಸಬ್ಜೆಕ್ಟ್ಗಳೇನಾದ್ರು ಚಿಲ್ಡ್ರನ್ಸ್ ನೋಡೋ ಆಗಿದ್ದರೆ ಆಗ ನಿಮ್ಮ ಒಂದು ವೀಡಿಯೋಸ್ಗಳು ಚಿಲ್ಡ್ರನ್ ಬೇಸ್ಡ್ ವೀಡಿಯೋಸ್ಗಳಾಗ್ಬಿಡುತ್ತೆ. ಓಕೆನಾ. ಅಂಥ ಟೈಮಲ್ಲಿ ನೀವು ಕೋಪನ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಇದು ಮೊದಲನೇದು. ಸೊ ಇನ್ನು ಎರಡನೇದಕ್ಕೆ ಬರೋದಾದರೆ, ನೀವು ಮಾಡುವಂಥ ಕಾನ್ಸೆಪ್ಟ್ಗಳು ಏನು ವೀಡಿಯೋಸ್ಗಳು ಮಾಡ್ತೀರಾ ಅದನ್ನೆಲ್ಲ ಬರೀ ಚಿಕ್ಕ ಮಕ್ಕಳೇ ನೋಡೋದಾದರೆ, ಎಕ್ಸಾಂಪಲ್ ಇವಾಗ ಛೋಟಾ ಭೀಮು, ಮೋಟು ಪಟ್ಲು ಈ ಥರ ಏನೇನೋ ಪ್ರೋಗ್ರಾಮ್ಗಳು ಬರುತ್ತಲ್ಲ, ಇದನ್ನೇನಾದರೂ ನೀವು ಮಾಡ್ತಾಯಿದ್ರೆ, ಓಕೆನಾ, ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ರೆ ಅದೆಲ್ಲ ಚಿಲ್ಡ್ರನ್ ಬೇಸ್ಡ್ ವೀಡಿಯೋಸ್ಗಳು. ಅಂಥ ಟೈಮಲ್ಲಿ ನೀವು ಕೋಪನ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಇನ್ನು ಮೂರನೇದು ನೋಡೋದಾದರೆ, ಯೂಟ್ಯೂಬ್ ವೀಡಿಯೋ ಮಾಡ್ತಾರವನೇ ಚಿಕ್ಕ ಹುಡುಗ ಆಗಿದ್ದರೆ ಅದು ಕೂಡ ಚಿಲ್ಡ್ರನ್ ಬೇಸ್ಡ್ ಚಾನಲ್ ಅಂತಲೇ ಹೇಳ್ಬೋದು. ಅದಕ್ಕೂ ಕೂಡ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಇನ್ನೊಂದು ನಾಲ್ಕನೇದು ಏನಪ್ಪ ಅಂತಂದರೆ, ನೀವು ಮಾತಾಡುವಂಥ ಲ್ಯಾಂಗ್ವೇಜ್ ಚಿಕ್ಕ ಮಕ್ಳಿಗೆ ಅರ್ಥ ಆಗೋಗಿದ್ದರೆ ಅದನ್ನು ಕೂಡ ಚಿಲ್ಡ್ರನ್ ಬೇಸ್ಡ್ ವಿಡಿಯೋ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದು, ನಿಮ್ಮ ಒಂದು ಚಾನಲ್ ಏನಾದ್ರು ಸಾಂಗ್ಸು ಸಣ್ಣ ಸಣ್ಣ ಚಿಕ್ಕ ಮಕ್ಕಳು ಇಷ್ಟಪಡೋವಂಥ ಸಾಂಗ್ಸ್ಗಳು, ಪೋಯಮ್ಸ್ಗಳು, ಸ್ಟೋರೀಸ್ಗಳು ಹೇಳೋದು, ಕಥೆಗಳು ಹೇಳೋದು ಇದನ್ನೆಲ್ಲ ಮಾಡ್ತಾಯಿದ್ದೀರ ಅಂತಾರೆ, ಅದು ಕೂಡ ಚಿಲ್ಡ್ರನ್ ಬೇಸ್ಡ್ ಚಾನಲ್ಗಳು. ಇದು ಚಿಲ್ಡ್ರನ್ ಬೇಸ್ಡ್ ಚಾನಲ್ಸ್ಗಳ ಬಗ್ಗೆ. ಇನ್ನು ಈ ಚಿಲ್ಡ್ರನ್ ಬೇಸ್ಡ್ ಚಾನಲ್ಸ್ಗಳಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನೋದನ್ನ ನೀವು ನನ್ನ ಕೇಳ್ಬೋದು. ಎಫೆಕ್ಟ್ ಏನಿಲ್ಲ, ಬಟ್ ಎಫೆಕ್ಟ್ ಆಗೋದು ಒಂದು ಥರ ಇನ್ನೊಂದು ರೀತಿ ಇದೆ. ಯಾವ ರೀತಿ ಅಂತಂದರೆ, ಮೊದಲನೇ ಎಫೆಕ್ಟ್ ಏನಪ್ಪ ಅಂತಂದರೆ, ನಿಮ್ಮ ಒಂದು ಚಾನಲ್ಸ್ಗಳು ಯಾರದ್ರದೆಲ್ಲ ಚಿಲ್ಡ್ರನ್ ಬೇಸ್ಡ್ ಚಾನಲ್ಗಳಾಗಿರುತ್ತೆ ಅವ್ರದ್ದೆಲ್ಲ ಕಮೆಂಟ್ಸ್ ಬಾಕ್ಸ್ ಓಪನ್ ಆಗಲ್ಲ, ಕಮೆಂಟ್ಸ್ ಬಾಕ್ಸ್ ಡಿಸೇಬಲ್ ಮಾಡಿಬಿಡ್ತಾರೆ. ಓಕೆನಾ. ಏನಕ್ಕೆ ಡಿಸೇಬಲ್ ಮಾಡ್ತಾರೆ ಅಂತ ಕಾರಣನೂ ಕೂಡ ಹೇಳ್ತೀನಿ ಕೇಳಿ. ಇವಾಗ ಈ ಯೂಟ್ಯೂಬಲ್ಲಿ ನಿಮ್ಗೆ ಗೊತ್ತಿರೋದೆ, ತುಂಬ ಜನ ಒಳ್ಳೊಳ್ಳೆ ವೀಡಿಯೋಸ್ಗಳು ಮಾಡ್ತಾರೆ, ಅದಕ್ಕೆ ತುಂಬ ಕೆಟ್ಟದಾಗ ಬಂದು ಕಮೆಂಟ್ಸ್ಗಳನ್ನ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಚಿಕ್ಕ ಮಕ್ಕಳು ನೋಡುವಂಥ ಚಾನಲ್ಸ್ಗಳಿಗೆ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡಿದ್ರೆ ಚಿಕ್ಕ ಮಕ್ಕಳು ಅದನ್ನ ನೋಡ್ಬಿಟ್ಟು ಅವ್ರಿಗೆ ಪರಿಣಾಮ ಬೀರಬಾರ್ದಲ್ಲ. ಆ ಒಂದು ಕಾರಣಕ್ಕೆ ಯೂಟ್ಯೂಬರ್ ಒಂದು ತಲೆ ಉಪಯೋಗಿಸಿ ಕಮೆಂಟ್ ಬಾಕ್ಸ್ನ ಚಿಲ್ಡ್ರನ್ ಬೇಸ್ಡ್ ಚಾನಲ್ಸ್ಗಳಿಗೆ ಕಮೆಂಟ್ಸ್ ಬಾಕ್ಸ್ನ ಡಿಸೇಬಲ್ ಮಾಡ್ತಾ ಇದ್ದಾರೆ. ಓಕೆ, ಇದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಇದು ಅಡ್ವಾಂಟೇಜು ಅಲ್ವಾ. ಚಿಕ್ಕ ಮಕ್ಳಿಗೆ ಯಾವುದೇ ರೀತಿ ಪರಿಣಾಮ ಬೀರಲ್ಲ. ಓಕೆನಾ. ಇದು ಮೊದಲನೇ ಒಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಓಕೆನಾ. ಇನ್ನು ಎರಡನೇ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ರೆವಿನ್ಯೂ ಸ್ವಲ್ಪ ಕಮ್ಮಿ ಸಿಗುತ್ತೆ. ರೆವಿನ್ಯೂ ಏನಕ್ಕೆ ಕಮ್ಮಿ ಸಿಗುತ್ತೆ ಅಂತಂದರೆ, ಸಿಂಪಲ್, ಇಲ್ಲಿ ಪರ್ಸ್ನಲೈಸ್ಡ್ ಆ್ಯಡ್ಸ್ಗಳು ಬರಲ್ಲ. ಓಕೆನಾ. ಈ ಚಿಲ್ಡ್ರನ್ ಬೇಸ್ಡ್ ಚಾನಲ್ಸ್ಗಳಲ್ಲಿ ಪರ್ಸ್ನಲೈಸ್ಡ್ ಆ್ಯಡ್ಸ್ಗಳು ಬರಲ್ಲ, ಅಂತಂದರೆ ಇಂಪಾರ್ಟೆಂಟ್ ಆ್ಯಡ್ಸ್ಗಳು ಬರಲ್ಲ. ಈ ಫ್ಲಿಪ್ಕಾರ್ಟು, ಅಮೆಝಾನು ಈ ಥರದ ಆ್ಯಡ್ಸ್ಗಳು ಏನೂ ತೋರಿಸಲ್ಲ. ಚಿಕ್ಕ ಮಕ್ಳಿಗೆ ಏನು ಅಡ್ವರ್ಟೈಸ್ಮೆಂಟ್ ತೋರಿಸ್ಬೇಕು ಅಂಥದ್ದನ್ನು ತೋರಿಸ್ತಾರೆ. ಅದಕ್ಕೋಸ್ಕರ ಆ ಚಾನಲ್ಗಳಿಗೆ ರೆವಿನ್ಯೂ ಸ್ವಲ್ಪ ಕಮ್ಮಿ ಸಿಗುತ್ತೆ. ಓಕೆನಾ. ಇದು ಆಟೋಮೆಟಿಕ್ಕಾಗಿ ಡಿಕ್ರೀಸ್ ಆಗುತ್ತೆ ಪರ್ಸ್ನಲೈಸ್ಡ್ ಆ್ಯಡ್ಸ್ಗಳು ಬರಲಿಲ್ಲ ಅಂತಂದರೆ. ಇನ್ನು ಕಮೆಂಟ್ಸ್ಗಳು ಡಿಸೇಬಲ್ ಮಾಡ್ತಾರೆ ಅಂತ ನಾನು ಅವಾಗಲೇ ಹೇಳಿದೆ. ಆಮೇಲೆ ಇನ್ಫೋ ಕಾರ್ಡ್ಸ್ ಐ ಕಾರ್ಡ್ಸ್ ಆಗ್ತೀವಲ್ಲ, ಅದು ಕೂಡ ಇರಲ್ಲ, ಎಂಡ್ ಸ್ಕ್ರೀನ್ ಇರಲ್ಲ. ಆಮೇಲೆ ಇದು ಕಮ್ಯುನಿಟಿ ಟ್ಯಾಬ್. ಓಕೆನಾ. ಕಮ್ಯುನಿಟಿ ಟ್ಯಾಬ್ ಇರಲ್ಲ. ಆಮೇಲೆ ನೋಟಿಫಿಕೇಷನ್ ಬೆಲ್ ಆಪ್ಷನ್ನೇ ಇರಲ್ಲ. ಓಕೆನಾ. ಈ ಥರ ಒಂದಷ್ಟು ಡಿಸ್ಅಡ್ವಾಂಟೇಜ್ಗಳನ್ನ ಈ ಒಂದು ಚಿಲ್ಡ್ರನ್ಸ್ ಚಾನಲ್ಸ್ಗಳಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು, ಚಿಲ್ಡ್ರನ್ಸ್ ಬೇಸ್ಡ್ ಚಾನಲ್ಸ್ಗಳಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಈಗ ಚಿಲ್ಡ್ರನ್ ಬೇಸ್ಡ್ ಚಾನಲ್ಸ್ಗಳಿಗೆ ರೆವಿನ್ಯೂ ಕಮ್ಮಿ ಬರುತ್ತೆ, ಕಮೆಂಟ್ ಬಾಕ್ಸ್ ಇರಲ್ಲ, ಆಮೇಲೆ ನೋಟಿಫಿಕೇಷನ್ ಬೆಲ್ ಆಪ್ಷನ್ ಇರಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಚಿಲ್ಡ್ರನ್ ಬೇಸ್ಡ್ ಚಾನಲ್ ಆಗಿದ್ರೂ ಕೂಡ ತಪ್ಪು ಸೆಲೆಕ್ಷನ್ನ ಮಾಡ್ತಾರೆ. ಓಕೆನಾ. ತಪ್ಪು ಸೆಲೆಕ್ಷನ್ನ ಮಾಡ್ತಾರೆ. ನೀವು ಬೇಕು ಅಂತ ತಪ್ಪು ಸೆಲೆಕ್ಷನ್ನ ಮಾಡ್ತಾ ಇದ್ದಾರೆ ಎಲ್ಲ ವೀಡಿಯೋಸ್ಗಳಿಗೂ ಕೂಡ ಯೂಟ್ಯೂಬರು ಏನು ಶಿಕ್ಷೆ ಬೇಕಾದ್ರೂ ಕೊಡ್ಬೋದು. ಓಕೆನಾ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಟರ್ಮಿನೇಟು ಕೂಡ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ನೋಡಿಕೊಂಡು ಸೆಲೆಕ್ಷನ್ನ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ನಿಮ್ಗೊಂದು ಮೇಲ್ ಬಂದಿರುತ್ತಲ್ಲ, ಕೋಪ ಅಂತ ಒಂದು ಎಲ್ರಿಗೂ ಕೂಡ ಮೇಲ್ನ ಕಳಿಸಿದ್ದಾರೆ, ಅದನ್ನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಒಂದ್ಸಲ ಓದಿ ಕೂತ್ಕೊಂಡು ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗೋಂಗೆ ನಾನು ಮಾತಾಡಿದ್ದೀನಿ ಇವಾಗ. ಓಕೆನಾ. ಸೊ ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ಚಾನಲ್ ಏನಾದರೂ ಚಿಲ್ಡ್ರನ್ ಬೇಸ್ಡ್ ಚಾನಲ್ ಆಗಿದೆ, ಮುಲಾಜಿಲ್ದೇ ಎಸ್ ಅಂತ ಕೊಡಿ. ಚಿಲ್ಡ್ರನ್ ಬೇಸ್ಡ್ ಚಾನಲ್ ಆಗಿ ಅಂತಾನೆ ಮುಲಾಜಿಲ್ದೇ ನೋ ಅಂತ ಕೊಡಿ, ಏನೂ ತೊಂದರೆ ಆಗಲ್ಲ. ಓಕೆನಾ. ಇವಾಗ ಕೆಲವೊಂದಷ್ಟು ಇನ್ನೂ ಕನ್ಫ್ಯೂಷನು, ಬ್ರೋ ನಾನು ಟೆಕ್ನಾಲಜಿ ವೀಡಿಯೋಸ್ ಮಾಡ್ತೀನಿ, ಸಿನಿಮಾ ಬಗ್ಗೆ ಮಾಡ್ತೀನಿ, ಇದಕ್ಕೆಲ್ಲ ನಾವು ಎಸ್ ಅಂತ ಕೊಡಬೇಕಾ? ಇಲ್ಲ, ಇದಕ್ಕೆಲ್ಲ ಎಸ್ ಅಂತ ಕೊಡಬೇಡಿ, ಇದಕ್ಕೆಲ್ಲ ನೋ. ಓಕೆನಾ. ಟೆಕ್ನಾಲಜಿ ವೀಡಿಯೋಸು, ಸಿನಿಮಾ ಬಗ್ಗೆ ಈ ದೊಡ್ಡವ್ರು ನೋಡೋ, ಇವೆಲ್ಲ ದೊಡ್ಡವರು ತಾನೇ ನೋಡೋದು, ಚಿಕ್ಕವ್ರು ಯಾರು ನೋಡಲ್ಲ. ಇನ್ನು ಚಿಕ್ಕವ್ರು ನೋಡ್ಬೋದು, ಬಟ್ ಇದು ದೊಡ್ಡವ್ರಿಗೆ ನಾವು ಮಾಡ್ತಾ ಇರೋದು ಅಲ್ವಾ. ಸೊ ಆ ಒಂದು ಕಾರಣಕ್ಕೆ ನೀವೇನು ಕನ್ಫ್ಯೂಷನ್ ಆಗಬೇಡಿ. ಈ ಮೋಟು ಪಟ್ಲು, ಛೋಟಾ ಭೀಮು, ಸ್ಟೋರಿ, ಕತೆ ಹೇಳೋದು, ಆ ಕಡೆ ಈ ಕಡೆ ಏನೇನು ಮಾಡ್ಕೊಂಡು ಎಲ್ಲ ಮಾಡ್ತಾರಲ್ಲ, ಅದು ಚಿಲ್ಡ್ರನ್ಸ್ ಚಾನಲ್ಸು. ಓಕೆನಾ. ಸೊ ಇನ್ನೂ ಕೂಡ ಜಾಸ್ತಿ ಕನ್ಫ್ಯೂಷನ್ ಆಗಬೇಡಿ. ಓಕೆನಾ. ಇದು ಕೋಪ ಬಗ್ಗೆ. ಓಕೆನಾ. ಕಂಪ್ಲೀಟಾಗಿ ಕೋಪ ಕಥೆ ಏನು ಅಂತ ತಿಳಿಸ್ಕೊಟ್ಬಿಟ್ಟಿದ್ದೀನಿ. ಇದ್ರ ಮೇಲೂ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ಒಂದೊಂದ್ಸಲ ಏನಾಗುತ್ತೆ ಅಂತಾರೆ, ಯೂಟ್ಯೂಬರ್ ಆಟೋಮೆಟಿಕ್ಕಾಗಿ ತಪ್ಪಾಗಿ ಸೆಲೆಕ್ಷನ್ ಮಾಡ್ಕೊಬಿಟ್ಟಿರ್ತಾರೆ. ಈಗ ನೀವು ಚಿಲ್ಡ್ರನ್ ಬೇಸ್ಡ್ ವೀಡಿಯೋ ಹಾಕಿಲ್ಲ ಅಂತಾರು, ಚಿಲ್ಡ್ರನ್ ಬೇಸ್ಡ್ ವೀಡಿಯೋ ಹಾಕಿದ್ದಾರೆ ಅಂದ್ಬಿಟ್ಟು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ನೀವು ಅಪೀಲ್ ಮಾಡ್ಬೋದು, ಇದು ಚಿಲ್ಡ್ರನ್ ಬೇಸ್ಡ್ ವೀಡಿಯೋ ಅಲ್ಲ ಅಂತ ಒಂದು ಅಪೀಲ್ ಮಾಡ್ಬೋದು. ಸೆಂಡ್ ಫೀಡ್ಬ್ಯಾಕ್ ಅನ್ನೋ ಒಂದು ಆಪ್ಷನ್ನ ಕೊಟ್ಟಿರ್ತಾರೆ ನಿಮಗೆ.
ಓಕೆನಾ. ಇದ್ರ ಮುಖಾಂತರ ನೀವು ಅಪೀಲ್ ಮಾಡ್ಬೋದು ಯೂಟ್ಯೂಬರ್ಗೆ. ಸೊ ಈ ಒಂದು ಆಪ್ಷನ್ನು ಕೂಡ ಇದೆ ನಿಮಗೆ. ಒಟ್ಟಿನಲ್ಲಿ ಇವಾಗ ನಾನು ಕೋಪಾ ಬಗ್ಗೆ ಕಂಪ್ಲೀಟಾಗಿ ಪಿನ್ ಟು ಪಿನ್ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ಸೊ ವೀಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದ್ರ ಮೇಲೆ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡ್ರಪ್ಪ. ಸೊ ಈ ಥರ ವೀಡಿಯೋಸ್ಗಳು ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನೇನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ. ಆಮೇಲೆ ವ್ಲಾಗ್ಸ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ನನ್ನ 2ನೇ ಚಾನಲು, ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಬಾಯ್.